ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ನೆಕ್ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ. ಇದನ್ನು ಬ್ಲೌಸ್ನ ಬ್ಯಾಕ್ನ ಉದ್ದ ಬಂದು 14 ಇಂಚಿದೆ, ನೆಕ್ ಬಂದು 5.5 ಇಂಚಿದೆ, ನೆಕ್ಕಿನ ಅಗಲ ಬಂದು 2.25 ಇಂಚು, ಶೋಲ್ಡರ್ ಬಂದು 2.25 ಇಂಚು. ನಾನು ಡೈಮಂಡ್ ಶೇಪ್ ಥರನೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದು ನೆಕ್ ಬಿಡ್ತು ಬಂದು 9 ಇಂಚಿತ್ತು. ಅವರು ಡೈಮಂಡ್ ಶೇಪಲ್ಲಿ ನೆಕ್ ಡಿಸೈನು ಮತ್ತು ಪೋಟ್ಲಿ ಬಟನ್ಸ್ನ ಫ್ರಂಟು ಬ್ಯಾಕು ಸ್ಲೀವ್ಗೆಲ್ಲ ಹಾಕ್ಕೊಡಿ ಅಂತ ಹೇಳಿದರು. ಇದು ಬ್ಲೌಸ್ ಬಂದು ಮೆರೂನು ಮತ್ತು ವೈಟ್ ಲೈನ್ಸ್ ಫ್ಲವರ್ ಬಂದಿದೆ, ಲೈನ್ಸ್ ಬಂದಿದೆ. ಸೀರೆ ಸಹ ಸೇಮ್ ಅದೇ ಥರನೇ ಇದೆ. ಅವರು ನನಗೆ ಅದು ಕಾಂಬಿನೇಷನ್ ಆಗಿ ಪೋಟ್ಲಿ ಬಟನ್ಸ್ ಹಾಕ್ಕೊಡಿ ಅಂತ ಕೊಟ್ಟಿದ್ದಾರೆ ಬ್ಲೌಸ್ನ. ಇದು ಕಸ್ಟಮರು ಬಂದು ಹೊಸ ಕಸ್ಟಮರ್. ಇದು ಫಸ್ಟೇ ಇವರು 2 ಬ್ಲೌಸು ಇವರು 2 ಬ್ಲೌಸು, ಇವ್ರ ತಾಯಿ 2 ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಡೋಗಿದ್ರು. ಹೊಸ ಕಸ್ಟಮರ್ ಇವರು. ಅದು ಅವ್ರಿಗೆ ಸೆಟ್ ಆಗಿದೆ ಅಂದ್ಬಿಟ್ಟು ತಿರ್ಗಾ 2 ಬ್ಲೌಸ್ ತಂದು ಕೊಟ್ಟಿದ್ದಾರೆ. ಊರಿಗೆ ಹೋಗಬೇಕು, ಹೊಲ್ಕೊಡಿ ಅಂತ ತಂದು ಕೊಟ್ಟಿದ್ದಾರೆ. ಅಂದರೆ ತಿರ್ಗಾ 2 ಬ್ಲೌಸ್ ತಂದು ಕೊಟ್ಟಿದ್ದಾರೆ ಇವರು. ಒಂದು ಬ್ಲೌಸು ಈಗ ಪ್ಲೇನ್ ಬ್ಲೌಸ್ಗೆ ಸ್ಲೀವ್ ವರ್ಕ್ ಬಂದಿರುತ್ತಲ್ವ, ಆ ಥರ ಬ್ಲೌಸ್ ಒಂದು ರಾಮ ಗ್ರೀನ್ ಕಲರು, ಮತ್ತು ಇದು ಮೆರೂನು ಮತ್ತು ನೋಡಿ ವೈಟ್ ಕಲರಲ್ಲಿ ಲೈನ್ಸ್ ಬಂದಿದೆ, ಅಲ್ಲಲ್ಲಿ ಫ್ಲವರ್ಸ್ ಬಂದಿದೆ. ಇದನ್ನು ಸ್ವಲ್ಪ ಪೋಟ್ಲಿ ಬಟನ್ಸಲ್ಲಿ ಡಿಸೈನ್ ಮಾಡಿಕೊಡಿ ಅಂತ ಕಸ್ಟಮರು ನಮಗೆ ಹೇಳಿದರು. ನಾನು ಮೊದಲು ಮನೇಲೇ ರೆಡಿ ಮಾಡ್ಕೊಂಡು ಬಂದಿದ್ದೆ ಬಟನ್ಸ್ ಎಲ್ಲನೂ. ನಾನು ಈ ಥರ ಬಟನ್ಸ್ ಎಲ್ಲನೂ ಏನಾದರೂ ಡಿಸೈನ್ ಕಸ್ಟಮರು ಕೊಟ್ಟಾಗ ಅಂಗಡಿಯಲ್ಲಿ ರೆಡಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮನೇಲೇ ರೆಡಿ ಮಾಡ್ಕೊಂಡು ತೊಗೊಂಬಂದ್ಬಿಡ್ತೀನಿ. ಯಾಕಂದರೆ ಇದು ಬಟನ್ಸು ತುಂಬ ಜಾಸ್ತಿ ಬೇಕು ಇದಕ್ಕೆ. ಅಂದರೆ ಫ್ರಂಟು ಬ್ಯಾಕು ಮತ್ತು ಸ್ಲೀವಿಗೆಲ್ಲ ಹಾಕಬೇಕಿತ್ತಲ್ವ, ಮನೆಯಲ್ಲೇ ಮಾಡಿಕೊಂಡು ತೊಗೊಂಡು ಬರ್ತೀನಿ ನಾನು. ನೋಡಿ, ಇದು ಬ್ಯಾಕ್ ಎಲ್ಲನೂ ರೆಡಿ ಆಯ್ತಿವ. ನೋಡಿ, ಬ್ಯಾಕ್ ಈ ಥರ ಬಂದಿದೆ. ಇದು ಈಗ ಫ್ರಂಟಿಗೆ ನಾನು ಫಸ್ಟು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ಪೋಟ್ಲಿ ಬಟನ್ಸ್ನ. ಬ್ಯಾಕು ಸಹ ಅದೇ ಥರನೇ ಮಾಡ್ಕೊಂಡಿದ್ದೀನಿ ನಾನು. ನಾವು ಈಗ ಫ್ರಂಟು ಬ್ಯಾಕು ಡೈರೆಕ್ಟಾಗಿ ಹೊಲ್ಕೊಂಡು ಟರ್ನ್ ಮಾಡಿ ಅದ್ರ ಮೇಲೇ ಇಟ್ಕೊಂಡು ಹೊಲಿಬೋದು. ಆದರೆ ಏನಾಗುತ್ತೆ, ಅದು ಕಚ್ಚೆ ಕಾಣಿಸುತ್ತೆ ಇದು. ಅದರಿಂದ ನಾನೇನು ಮಾಡ್ತೀನಿ, ನಾನು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ನೆಕ್ಕು ನನಗಿನ್ನೂ ಸ್ಟಿಫಾಗಿ ಬೇಕು ಅನ್ನೋರು ಕ್ಯಾನ್ವಾಸ್ ಸಹ ಹಾಕ್ಕೊಳ್ಬೋದು. ನಾನು ಇದಕ್ಕೇನು ಕ್ಯಾನ್ವಾಸ್ ಏನೂ ಹಾಕ್ಕೊಳ್ಳಿಲ್ಲ. ಹಿಂದೆಗಡೆ ಡೈಮಂಡ್ ಶೇಪ್ ಇದೆ, ಮುಂದೆಗಡೆ ಬಾಕ್ಸ್ ಶೇಪ್ ಬೇಕು ಅಂತ ಹೇಳಿದರು ಅವರು. ನಾನು ಆ ಶೇಪ್ ಹತ್ರ ಮಾತ್ರ ನಾನು ಬಟನ್ಸ್ ಹಾಕಲ್ಲ, ಯಾಕಂದರೆ ಅದು ಶೇಪ್ ಬರಲ್ಲ ಅವಾಗ. ಅಲ್ಲಿ ಬಟನ್ಸ್ ಹಾಕಿ ಮಾಡಿದಾಗ ಅಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಡ್ತೀನಿ ನಾನು. ಸ್ಲೀವ್ಗೂ ಸಹ ನೋಡಿ ಬಟನ್ಸು ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ನಾನೇನು ಮಾರ್ಕ್ ಮಾಡ್ಕೊಂಡಿಲ್ಲ. ಹೊಸದಾಗಿ ಮಾಡ್ತಾ ಇರೋರು ಬೇಕಾದ್ರೆ ಮಾರ್ಕ್ ಮಾಡಿಕೊಂಡು ಮಾಡ್ಕೊಳ್ಬೋದು. ನಾನೇನು ಮಾರ್ಕ್ ಮಾಡ್ಕೊಳ್ಳಲ್ಲ. ಒಂದು ಅರ್ಧ ಇಂಚಿಗೆ ಗ್ಯಾಪಿಗೆ ಹಾಕ್ಕೊಳ್ತಾ ಬರ್ತೀನಿ ನಾನು. ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಫ್ರಂಟು ಬ್ಯಾಕು ಸ್ಲೀವಿಗೆ ಎಲ್ಲದಕ್ಕೂ ಸಹ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡು ಸ್ಲೀವು ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲನೂ ಬ್ಲೌಸ್ ಪೀಸ್ ಮೇಲೇ ಇಟ್ಬಿಟ್ಟು ಹಾಗೆ ಟರ್ನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಂಡು ಮಾಮೂಲಿ ಲೈನಿಂಗ್ ಎಲ್ಲನೂ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಇದು ನೋಡಿ, ಫ್ರಂಟು ಮತ್ತು ಸ್ಲೀವ್ಗೆಲ್ಲನೂ ಪೋಟ್ಲಿ ಬಟನ್ಸ್ ಎಲ್ಲನೂ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ. ಇದಕ್ಕೆ ಫ್ರಂಟನ್ನು ನಾನು ನೋಡಿ, ಅಂದರೆ ಬಟನ್ಸು ಒಳಗಡೆ ಹೋಗಬೇಕು, ಬ್ಲೌಸ್ ಪೀಸು ಸೀದಾ ಸ್ಟ್ರೈಟ್, ಅಂದರೆ ಸೀದಾ ಉಲ್ಟಾ ಅಲ್ಲ, ಸೀದಾ ಥರದ್ದು ಹಾಕಿ ಸ್ಟಿಚಿಂಗ್ ಹಾಕ್ಕೊಳ್ಬೇಕು. ಅಂದರೆ ಆ ಬಾಲ್ಸು ಪಕ್ಕದಲ್ಲೇ ನಾವು ಇವಾಗ ಪೋಟ್ಲಿ ಬಟನ್ಸ್ನ ಸ್ಟಿಚಿಂಗ್ ಮಾಡಿರ್ತೀರಲ್ವ, ಅದ್ರ ಪಕ್ಕದಲ್ಲೇ ಹಾಕ್ಕೊಂಡು ನೋಡಿ ಸಣ್ಣ ಸ್ಟಿಚಿಂಗ್ ಹಾಕ್ಕೊಳ್ಬೇಕು. ಒಂದು ಅರ್ಧ ಇಂಚಿಗೆ ಒಂದು 1/4 ಇಂಚು ಟೆನ್ಷನ್ ಬರುತ್ತಲ್ಲ, ಒಂದು 1/4 ಇಂಚು ಗ್ಯಾಪ್ ಬಿಟ್ಟು ಕ್ಲೀನಾಗಿ ಎಲ್ಲ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನಾನು ಇವಾಗ ಪೋಟ್ಲಿ ಬಟನ್ ಅಟ್ಯಾಚ್ ಮಾಡಿಬಿಟ್ಟು ತಿರ್ಗಿ ಆದಮೇಲೆ ಸ್ಟಿಚಿಂಗ್ ಹಾಕಿ ಫ್ರಂಟು ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಪೀಸು ಎರಡೂ ಸಹ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಹಾಗೆಯೇ ಇದನ್ನು ಇದು ಸ್ಯಾರಿ ಬಂದು ಮೆರೂನ್ ಕಲರ್ ಇದೆ, ವೈಟ್ ಕಲರಲ್ಲಿ ಲೈನ್ಸ್ ಬಂದಿದೆ ಮತ್ತು ಫ್ಲವರ್ ಚಿಕ್ಕದು ಫ್ಲವರ್ ಬಂದಿದೆ. ಇದು ನೋಡಿ, ಈಗ ನಾನು ಫ್ರಂಟಲ್ಲಿ ಡಾಟ್ ಇಟ್ಕೊಳ್ತಾ ಇದ್ದೀನಲ್ಲ, ನಾನು ಮೊದಲೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನು ಇವಾಗೆಲ್ಲನೂ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರಂಟ್ ಸ್ಲೀವಿಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಬಟನ್ಸ್ ಎಲ್ಲನೂ ಸೇರಿ. ನೋಡಿ, ಕಸ್ಟಮರು ನನಗೆ ಈ ಥರ ಡಿಸೈನ್ಸ್ಗಳನ್ನ ಕೊಡ್ತಾರೆ ಮಾಡಿ ಅಂತ.
ನಾನು ಇದಕ್ಕೆ ಸ್ವಲ್ಪ ಅಮೌಂಟು ಒಂದು 100 ರುಪೀಸ್ ಎಕ್ಸ್ಟ್ರಾ ತೊಗೊಳ್ತೀನಿ. ಯಾಕಂದರೆ ಅವ್ರಿಗೆ ಫ್ರಂಟು ಬ್ಯಾಕು ಮತ್ತು ಸ್ಲೀವ್ ಸ್ವಲ್ಪ ಇದು ಕೆಲಸ ಹಿಡಿಯುತ್ತೆ. ಇದು ಬಾಲ್ಸ್ ಎಲ್ಲ ರೆಡಿ ಮಾಡಿಕೊಂಡು ಮಾಡಬೇಕಲ್ವ, ಅದಕ್ಕೆ ನಾನು ಅವ್ರ ಹತ್ರ 100 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ. ನಾನು ಅವ್ರಿಗೆ ಹೇಳಿದೆ, ನಾನು ಈ ಥರ ಬಟನ್ಸು ಫ್ರಂಟು ಬ್ಯಾಕು ಸ್ಲೀವ್ಗೆ ಎಲ್ಲ ಬೇಕಾದರೆ 100 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದೆ ಅವ್ರಿಗೆ. ನಾನು ಸರಿ ಮಾಡಿಕೊಡಿ ಅಂತ ಅಂದರು. ಅವರು ಕಸ್ಟಮರು ಸರಿ ಮಾಡಿಕೊಡಿ ಅಂತ ಕೊಡ್ತಾರೆ. ಅವರು ಕಸ್ಟಮರು ಫಸ್ಟು ಮಾಡಿ ಕೊಡ್ತೀನಿ ಅಂತಾರೆ, ಆಮೇಲೆ 100 ರುಪೀಸ್ ಹೇಳೋ ಕಡೆ 50 ರೂಪಾಯಿ ಕೊಟ್ಬಿಟ್ಟು, ಇಲ್ಲ ಸೇಮ್ ಕೆಲಸನೇ ಅಲ್ವಾ, ಅದೇನೊಂದು ಬಟನ್ ಸಿಕ್ಕಿದ್ದೀರ ಅಷ್ಟೇ ಅಂತ ಅಂತಾರೆ. ಆ ಬಟನ್ಸ್ಗೆ ಎಷ್ಟು ಟೈಮ್ ಹಿಡಿತು ಅನ್ನೋದು ಅವ್ರಿಗೆ ಗೊತ್ತಿದ್ರೂ ಅವರು ನನಗೆ ಕೊಡೋವಾಗ ಚೌಕಾಸಿ ಮಾಡಿ ಕೊಡ್ತಾರೆ. ಎಲ್ಲರೂ ಅಂತ ಹೇಳಲ್ಲ ನಾನು. ಈಗ ಈ ಕಸ್ಟಮರು ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಬ್ಬೊಬ್ರು ಕಸ್ಟಮರು ಸಹ ಮಾಡಿ ಕೊಡ್ತೀನಿ ಅಂತಲೇ ಹೇಳ್ತಾರೆ, ಆಮೇಲೆ ಕೊಡೋವಾಗ ಚೌಕಾಸಿ ಮಾಡ್ತಾರೆ. ಇವರು ನೋಡಬೇಕು ಹೆಂಗೆ ಕೊಡ್ತಾರೋ ಇಲ್ವೋ ಅನ್ನೋದನ್ನು. ಹೊಸ ಕಸ್ಟಮರ್ ಅಲ್ವಾ, ಕೇಳಿದಷ್ಟು ಕೊಡ್ಬೋದು ಅನಿಸುತ್ತೆ. ನೋಡಿ, ಇದು ನಾನು ಪಟ್ಟಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಬ್ಲೌಸು ಪಟ್ಟಿನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಕಸ್ಟಮರಿಗೆ ನಾನು ಆಗಲೇ ಹೇಳಿದ್ನಲ್ಲ, ಇವರು ಹೊಸ ಕಸ್ಟಮರ್. ಇವರು 2 ಬ್ಲೌಸು ಮೊದಲೇ ಅವ್ರಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೆ, ಸ್ಯಾಂಪಲ್ಗೆ ಅಂತ ಕೊಟ್ಟಿದ್ದರು. ಅವ್ರಿಗೆ ಆ ತಾಯಿಗೆ 2 ಬ್ಲೌಸಲ್ಲಿ ಕೊಟ್ಟಿದ್ದೆ, ಮತ್ತು ಇವ್ರಿಗೆ 2 ಬ್ಲೌಸಲ್ಲಿ ಕೊಟ್ಟಿದ್ದೆ. ಇವಾಗ ತಿರ್ಗಿ 2 ಬ್ಲೌಸ್ ತಂದು ಕೊಟ್ಟಿದ್ದಾರೆ ಅವರು, ಸ್ಟಿಚ್ ಮಾಡಿಕೊಡಿ ಅಂತ. ನೋಡಿ, ಫ್ರಂಟಲ್ಲೂ ಬಟನ್ಸ್ ಎಲ್ಲ ನೋಡಿ ಈ ಥರ ಬರುತ್ತೆ. ಇದು ಯಾವ ಥರ ಬರ್ತಾಯಿದೆ, ಈ ಕಲರು ನೋಡಿ, ರೆಡ್ಡು ಪಿಂಕ್ ಮೆರೂನ್ ಕಲರ್ ಥರ ಕಾಣಿಸ್ತಾ ಇದೆ ಇದು. ಈಗ ನಾನು ಪಟ್ಟಿ ದಾರ ಪಟ್ಟಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಕಸ್ಟಮರು ನಮಗೆ ಯಾವುದೇ ಡಿಸೈನ್ ತಂದುಕೊಟ್ರು ಮಾಡಬೇಕು. ನಾವು ಮಾಡಿದಾಗ ಇವಾಗ ಮಾಮೂಲಿ ನಾರ್ಮಲ್ ಬ್ಲೌಸುಗಳು ಹೊಲಿತಾ ಇರ್ತೀವಿ ಯಾವಾಗಲೂ. ನಾನು ಈ ಥರ ಸೆಂಟ್ರಲ್ಲಿ ಏನಾದರೂ ಒಂಚೂರು ಚೇಂಜಸ್ ಬಂದಾಗ ನಾವು ಮುಂದೆ ಬೇರೆ ಡಿಸೈನ್ ಮಾಡೋಕ್ಕೂ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನನ್ನ ಹತ್ರ ಬರೋ ಕಸ್ಟಮರ್ ಆದಷ್ಟು ಸ್ವಲ್ಪ ಡಿಸೈನ್ಸಲ್ಲಿ ಕೇಳ್ತಾರೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಅಂದರೆ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಡಿಸೈನ್ಸು ಸ್ವಲ್ಪ ಅಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಸ್ವಲ್ಪ ಕಡಿಮೆ, ಯುಗಾದಿ ಹಬ್ಬದಲ್ಲಿ ಸ್ವಲ್ಪ ಇರುತ್ತೆ ಜಾಸ್ತಿನೇ. ಆಗಲೇ ನಾವು ನೋಡಿ ಶೋಲ್ಡರೆಲ್ಲ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇದನ್ನು ಶೋಲ್ಡರೆಲ್ಲ ಕ್ಲೀನಾಗಿ ಅಟ್ಯಾಚ್ ಮಾಡಿಕೊಂಡು ಸ್ಲೀವೆಲ್ಲ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಸ್ಲೀವ್ಗೆ ಬಫ್ ಬರುತ್ತೆ, ಮೇಲುಗಡೆ ಸ್ಟ್ರೈಟ್ ಬಫ್ ಬರುತ್ತೆ. ಸ್ಟ್ರೈಟ್ ಬಫು 4 ಚಿಕ್ಕದಾಗಿ ಬಫ್ ಬರುತ್ತೆ. ಅವರು ಕಸ್ಟಮರು ಹೇಳಿದರು ನನಗೆ, 4 ಬಫ್ ಬೇಕು ಅಂತ ಹೇಳಿದರು ಅವರು. ಅವ್ರಿಗೆ ಅದೇ ಥರ ಫಸ್ಟ್ ಬ್ಲೌಸ್ಗೂ ಸಹ ಹಾಗೆ ಮಾಡಿಕೊಟ್ಟಿದ್ದೆ. ಈಗಲೂ ಅವ್ರು ಸಹ ಹಾಗೆ ಬೇಕು ಅಂತ ಹೇಳಿದರು. ನೋಡಿ, ಇದೆಲ್ಲನೂ 2 ಸ್ಲೀವ್ನು ಸಹ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಸೈಡ್ ಮಾಡ್ಕೊಳ್ತಾ ಇದ್ದೀನಿ ಅಟ್ಯಾಚಿಂಗ್. ಇದನ್ನು ಫ್ರಂಟು ಬ್ಯಾಕು 2 ಒಂದೇ ಕಡೆ ಇಟ್ಬಿಟ್ಟು ನೋಡ್ತಾಯಿದ್ದೀನಿ. ಡಾಟ್ ಇಟ್ಕೊಳ್ತಾ ಇದ್ದೀನಿ, ಸೈಡಲ್ಲಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬ್ಲೌಸ್ ಎಲ್ಲ ಫುಲ್ ರೆಡಿ ಆಯಿತು. ಈಗ ಸೈಡ್ ಸ್ಟಿಚಿಂಗ್ ಹಾಕಿದ್ರೆ ಫಿನಿಶಿಂಗ್ ಆಯ್ತು ಇದು ಬ್ಲೌಸ್. ಇದು ನೋಡಿ, ಈ ಥರ ಬಂದಿದ್ದು ತೋರಿಸ್ತಾ ಇದ್ದೀನಿ ನಿಮಗೆ, ಫ್ರಂಟು ಬ್ಯಾಕು ಸ್ಲೀವು. ಥ್ಯಾಂಕ್ ಯು.